ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮುದ್ದು ಸೊಸೆ ಧಾರಾವಾಹಿ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಭದ್ರನಿಗೆ ವಿಶ್ ಮಾಡಬೇಕು ಅಂತ ಎಲ್ಲರೂ ಭದ್ರನ ರೂಮ್ ಹತ್ರ ಬಂದಿರ್ತಾರೆ. ಅಣ್ಣ ಹಾಗೆ ತಳ್ಳಿ ನೋಡೋಣ, ಬಾಗಿಲು ನೋಡೋಣ, ಎಲ್ಲರೂ ಬಂದಿದ್ದೀವಿ, ವಿಶ್ ಮಾಡಿಬಿಟ್ಟು ಹೋಗೋಣ ಅಂತ ಸಾವಿತ್ರಿಯವ್ರು ಹೇಳ್ತಾರೆ. ಆಗ ಶಿವರಾಮೇಗೌಡರು ಬಾಗಿಲನ್ನ ತಳ್ಳಿ ನೋಡ್ತಾರೆ. ಅಯ್ಯೋ ಓಪನ್ನೇ ಇದೆಯಲ್ಲೋ, ಇವನೇನು ಬಾಗಿಲೇ ಹಾಕ್ಕೊಂಡಿಲ್ವಾ ಅಂತ ಮಾತಾಡ್ತಾ ಇರ್ತಾರೆ ಶಿವರಾಮೇಗೌಡರು. ಅಷ್ಟರಲ್ಲಿ ಈಶ್ವರಿಯವ್ರು ಹೇಳ್ತಾರೆ, ಚಿತ್ರ ಏನೇ ನಿಮ್ಮ ಅತ್ತೆ ಇಷ್ಟೊಂದು ಜೋಶಾಗಿದ್ದಾರೆ, ಏನಿರ್ಬೋದು ಅಂತ ಹೇಳಿದಾಗ ಚಿತ್ರವ್ರು ಹೇಳ್ತಾರೆ, ಅವ್ವ ನಿಂಗೆ ಗೊತ್ತಿಲ್ವಾ, ಸಾವಿತ್ರಿ ಎರಡು ತಲೆ ನಾಗರಾವ್ ಇದ್ದಂಗೆ ಭದ್ರನ್ನ ಮತ್ತು ದೊಡ್ಡಪ್ಪನ ಮೆಚ್ಚಿಸೋಕ್ಕೋಸ್ಕರ ಏನಾದರೂ ಮಾಡಿರ್ತಾರೆ ಅಂತ ಹೇಳ್ತಾರೆ. ಸರಿ, ಎಲ್ಲರೂ ಒಟ್ಟಿಗೆ ಹೋಗಿ ಹುಟ್ಟುಹಬ್ಬದ ಶುಭಾಶಯ ಹೇಳೋಣ ಅಂತ ಎಲ್ರಿಗೂ ಒಟ್ಟಿಗೆ ಹೋಗ್ತಾರೆ. ಒಳಗೆ ಹೋಗ್ತಿದ್ದ ಹಾಗೆ ಶಿವರಾಮೇಗೌಡರು ಮಂಚದ ಹತ್ರ ನೋಡ್ತಾರೆ. ವಿನಂತಿ ಹಾಗೆ ಭದ್ರ ಒಟ್ಟಿಗೆ ಮಲಗಿದ್ದನ್ನು ನೋಡಿ ಮನೆಯವರೆಲ್ಲರೂ ಶಾಕ್ ಆಗ್ತಾರೆ. ಆಗ ಶಿವರಾಮೇಗೌಡರಿಗೆ ಕೋಪ ಬಂದು ಜೋರಾಗಿ ಭದ್ರ ಅಂತ ಕಿರ್ಚಿಬಿಡ್ತಾರೆ. ಆಗ ಭದ್ರವ್ರಿಗೆ ಎದ್ದು ಕೂತ್ಕೊಂಡು ನೋಡ್ತಾರೆ, ಆ ಪಕ್ಕದಲ್ಲಿ ವಿನಂತಿ ಇರ್ತಾರೆ. ವಿನಂತಿನ ನೋಡಿಬಿಟ್ಟು ಶಾಕ್ ಆಗಿಬಿಡ್ತಾರೆ ಭದ್ರವರು. ಇಲ್ಲಿ ಏನಾಗುತ್ತೆ ಅಂತ ಅವ್ರಿಗೆ ಗೊತ್ತಾಗ್ತಾನೆ ಇರಲ್ಲ. ಆಮೇಲೆ ಎಲ್ಲರೂ ಆಚೆ ಬರ್ತಾರೆ. ಆಗ ಸಾವಿತ್ರಿಯವ್ರು ಹೇಳ್ತಾರೆ, ಇದೇನು ಮಾಡ್ಕೊಂಬಂದಿದೆಯೇ, ನಿನ್ನ ಜೀವನನೇ ಹಾಳು ಮಾಡ್ಕೊಂಬಂದು ನಿಂತಿದ್ದೀಯಲ್ಲೇ ಅಂತ ಜೋರಾಗಿ ವಿನಂತಿಗೆ ಹೊಡೆಯೋಕ್ಕೆ ನೋಡ್ತಾರೆ. ಅಷ್ಟರಲ್ಲಿ ಮೋಹನ್ ಅವ್ರು ಬಂದುಬಿಟ್ಟು, ಅದು ಯಾಕೆ ಹಂಗೆ ಹೊಡಿತಾ ಇದೆಯಾ, ಇರು ಒಂದು ನಿಮಿಷ, ಹಂಗೆಲ್ಲ ಹೊಡಿಬೇಡ ಅಂತ ತಡೀತಾರೆ. ಇನ್ನೇನು ಮಾಡಲಿ, ಅದಕ್ಕೆ ಕೆಟ್ಟ ಗಂಡನ್ನ ಕಟ್ಕೊಂಡು ನಾನು ಅನುಭವಿಸಿರೋದೇ ಸಾಕು. ನನ್ನ ಮಗಳಿದ್ದಾಳೆ, ನನ್ನ ಮಗಳಿಗೋಸ್ಕರ ನಾನು ಬದುಕಬೇಕು ಅಂತ ನಾನು ಬದುಕಿದರೆ ಇವಳು ನೋಡ್ರಿ, ಇವಳು ಜೀವನನೇ ಹಾಳು ಮಾಡ್ಕೊಂಬಂದು ನಿಂತಿದ್ದಾಳೆ, ನಾನು ಏನು ಮಾಡಲಿ ಹೇಳು ಅಂತ ಹೇಳ್ತಾ ಇರ್ತಾರೆ ಸಾವಿತ್ರಿಯವರು. ಈ ಕಡೆ ನೋಡ್ರಿ ಕ್ವಾಟ್ಲೆ ಅವರು, ಏನು ತಮ್ಮ, ನಿನಗೆ ಎಲ್ಲರೂ ಸೇರಿ ಹುಟ್ಟು ಹಬ್ಬದ ವಿಶಸ್ ತಿಳಿಸೋಣ, ಸರ್ಪ್ರೈಸ್ ಕೊಡೋಣ ಅಂತ ನಾವು ಬಂದರೆ ನೀನೇ ನನಗೆ ದೊಡ್ಡ ಶಾಕ್ ಕೊಟ್ಟಿಲ್ಲ ಅಂತ ಕ್ವಾಟ್ಲೆಯವ್ರು ಭದ್ರ ಹೇಳ್ತಾನೆ, ಅಲ್ಲಿ ಕ್ವಾಟ್ಲೆ ಸುಮ್ಮನೆ ನಿಂತ್ಕೊಂಡ್ಲ, ಇಲ್ಲಿ ಏನಾಗ್ತೈತೆ ಅಂತ ನನಗೆ ಗೊತ್ತಾಯ್ತಾ ಇಲ್ಲ ಅಂತ ಹೇಳ್ತಾರೆ. ಆಗ ಭದ್ರ ಅಜ್ಜಿ ಹೇಳ್ತಾರೆ, ಇಂತೆಲ್ಲ ಅಸಹ್ಯವಾದ ಕೆಲಸ ನೋಡ್ಬೇಕಂತ ನಾನು ಇನ್ನೂ ಬದುಕಿಸಿದೀಯನಪ್ಪ, ಯಾಕ್ಲೆ ಭದ್ರ ಇಂಥ ಕೆಲಸ ಮಾಡಿಬಿಟ್ಟೆ ಅಂತ ಅಜ್ಜಮ್ಮ ಕೇಳ್ತಾರೆ. ನಿನ್ನ ಮ್ಯಾಕ್ ಅದೆಷ್ಟು ನಂಬಿಕೆ ಇಟ್ಕೊಂಡಿದ್ದೆ, ಅದೆಲ್ಲ ನುಚ್ಚು ನೂರು ಮಾಡಿಬಿಟ್ಟೆಲ್ಲ. ಈ ಕಡೆ ನೋಡಿದ್ರೆ ಸುಭಾಷ್ ಹೇಳ್ತಾನೆ, ಚಿತ್ರಕ್ಕ ಇವನು ತುಂಬ ಒಳ್ಳೆಯವನು ಅಂತ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾ ಇದ್ರು, ಈಗ ಒಳ್ಳೆ ಕೆಲಸನೇ ಮಾಡಿದಾನೆ ಬಿಡು, ಇವರೆಲ್ಲ ಅದೇನು ಮಾಡ್ತಾರೆ ನೋಡುವ ಅಂತ ಸುಭಾಷ್ ಹೇಳ್ತಾರೆ. ಈ ಕಡೆ ನೋಡಿದರೆ ಏನಾಗ್ತಾ ಇದೆ ಅನ್ನೋದೇ ಭದ್ರನಿಗೆ ಅರಿವಿರಲ್ಲ, ಸುಮ್ಮನೆ ಸೈಲೆಂಟಾಗಿ ನಿಂತಿರ್ತಾರೆ. ನಮ್ಮ ಭದ್ರ ಇಂಥ ಕೆಲಸ ಮಾಡ್ತಾನಂತ ನಾನು ಕನ್ಸಲ್ಲೂ ಅಂದ್ಕೊಂಡಿರಲಿಲ್ಲ, ಇವಾಗಲೂ ಇದು ನಿಜನೋ ಸುಳ್ಳು ಅಂತ ನನಗೆ ಒಂದು ಗೊತ್ತಾಗ್ತಾ ಇಲ್ಲ ಅಂತ ಗೋವಿಂದವ್ರು ಹೇಳ್ತಾರೆ. ಈ ಆಘಾತದಿಂದ ಆಚೆ ಬರೋದಕ್ಕೆ ನನಗೆ ಸಾಧ್ಯನೇ ಆಗ್ತಾ ಇಲ್ಲ ಅಣ್ಣ ಅಂತ ಹೇಳ್ತಾರೆ. ಶಿವರಾಮೇಗೌಡರು ನೋಡಿದರೆ ಏನೂ ಗೊತ್ತಿಲ್ಲದೆ ಮೌನವಾಗಿ ನಿಂತುಬಿಡ್ತಾರೆ. ಇಂಥ ಕೆಲಸ ಮಾಡ್ಕೊಂಬಂಡು ಈಗ ಹೇಳ್ತಾ ಇದೆಯಲ್ಲ, ಏನೇ ಪ್ರಯೋಜನ, ಹೋಗೋಕ್ಕಿಂತ ಮುಂಚೆ ಜ್ಞಾನ ಇರಲಿಲ್ವ ನಿನಗೆ, ಅದು ಯಾವಾಗಲೇ ಅಲ್ಲಿ ಹೋದೆ ಅಂತ ಈಶ್ವರಿಯವ್ರು ಹೇಳ್ತಾರೆ. ನಿನಗೆ ಅಲ್ವೇನೆ ವಿನಂತಿ ಕೇಳ್ತಾ ಇರೋದು, ಬಾಯ್ ಬಿಟ್ಟು ಮಾತಾಡುವಂಥ ಚಿತ್ರವ್ರು ಹೇಳ್ತಾರೆ. ಯಾಕೆ ಸುಮ್ಮನೆ ನಿಂತಿದೀಯ ಬೊಗಳೆ ಪಾಪಿ, ಯಾಕೆ ಇಂಥ ಕೆಲಸ ಮಾಡಿದೆ ಅಂತ ಗದರ್ತಾರೆ ಸಾವಿತ್ರಿ ಅವರು. ಈ ಕಡೆ ನೋಡಿದ್ರೆ ವಿನಂತಿಯವರು ಅಳ್ತಾ ನಿಂತಿರ್ತಾರೆ. ಯಾಕೆ ಸುಮ್ಕೆ ನಿಂತಿದೀಯಾ, ಆಟೋದಲ್ಲಿ ರೂಮ್ಗೆ ಯಾಕೆ ಹೋದೆ, ಬೊಗಳೆ ಅಂತ ಹೊಡೆಯಕ್ಕೆ ಶುರು ಮಾಡ್ತಾರೆ. ಅಂತ ದೃಶ್ಯ ಕಣ್ಣಾರ ಕಣ್ಮೇಲೂ ಹೆಂಗತ್ಗೆ ತಾಳ್ಮೆ ತಗೊಂಡ್ಲಿ, ಬಿಡಿ ಅತ್ತಿಗೆ ಇವಳನ್ನು ಸಾಯಿಸಿ ನಾನು ಏನಾರು ಮಾಡ್ಕೊಂಬಿಡ್ತೀನಿ ಅಂತ ಹೇಳ್ತಾರೆ ಸಾವಿತ್ರಿ ಅವರು. ನಾನು ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲ, ಒಸಿ ತಾಳ್ಮೆಯಾಗಿರು, ಎಲ್ಲದಕ್ಕೂ ಸಾಯೋದಕ್ಕೆ ಪರಿಹಾರ ಅಲ್ಲ. ವಿನಂತಿ ಏನವ ಇದೆಲ್ಲ ಹೆಂಗಾಯ್ತು ಅಂತ ಒಸಿ ಬಾಯ್ಬಿಟ್ಟು ಹೇಳು ಅಂತ ಮೋಹನ್ ಅವ್ರು ಕೇಳ್ತಾರೆ. ಅತ್ತೆ, ಇವತ್ತು ಭದ್ರಮಾಮನ ಬರ್ತ್ಡೇ ಅಲ್ವೇ, ಅದಕ್ಕೆ ನಾನೇ ಎಲ್ರಿಗಿಂತ ಮೊದಲು ವಿಶ್ ಮಾಡ್ಬೇಕಂತ ಭದ್ರಮಾಮನ ಕೋಣೆಗೆ ಹೋದೆ, ಕೇಕು ತಗೊಂಡು ಹೋಗಿದ್ದೆ, ವಿಶು ಮಾಡಿದೆ. ಆದರೆ ಭದ್ರಮಾಮ ಒಸಿ ಕುಡ್ದುದ್ದ, ಪರವಾಗಿಲ್ಲ ಕೇಕ್ ಕಟ್ ಮಾಡಿಸ್ಬಿಟ್ಟು ನಾನು ಹೋಯ್ತೀನಂತ ನಾನು ಹೇಳಿದೆ. ಭದ್ರಮಾಮ ಮಾತಾಡ್ತಾ ನನ್ನ ಮೈ ಮುಡ್ತು ಅಂತ ಜೋರಾಗಿ ಅಳಕ್ಕೆ ಶುರು ಮಾಡ್ತಾರೆ. ಆದರೆ ಭದ್ರ ಗಾಬರಿಯಾಗಿ, ಇದೇನು ಇವಳು ಹಿಂಗೆ ಹೇಳ್ತಾಳಲ್ಲ ಅಂತ ಅನ್ಕೋತಾರೆ. ಮಾಮ ನೀನು ಕುಡ್ದಿದ್ಯಾ, ನಾನು ಹೋಯ್ತೀನಂತ ನಾನು ಎಷ್ಟು ಹೇಳಿದ್ರು ಬಲವಂತವಾಗಿ ನಾನು ಹಿಡ್ಕೊಂಡ್ರು ಅಂತ ಅಳಕ್ಕೆ ಶುರು ಮಾಡ್ತಾರೆ ವಿನಂತಿಯವರು. ಅಯ್ಯೋ ದೇವ್ರಿ, ಇವನಿಗೇನಪ್ಪ ಅಂತ ಕರ್ಮ ಬಂದಿತ್ತು. ಅಜ್ಜಮ್ಮ ಹೇಳಿದಾಗ ವಿನಂತಿಯವರು ಅಳ್ತಾ ಹೇಳ್ತಾರೆ, ನಾನು ಎಷ್ಟು ಬೇಡ ಅಂತ ಕೇಳಿದ್ರು ಭದ್ರಮಾಮ ನನ್ನ ಮಾತೆ ಕೇಳಲಿಲ್ಲ ಅತ್ತೆ ಅಂತ ಹೇಳ್ತಾರೆ. ನಾನು ಎಷ್ಟು ಪ್ರಯತ್ನ ಪಟ್ಟೆ ವಿರೋಧ ಮಾಡೋಕ್ಕೆ, ನನ್ನ ಕೈಲಿ ಏನು ಮಾಡೋಕ್ಕಾಗಲಿಲ್ಲ ಅತ್ತೆ, ಇದರಲ್ಲಿ ನಂದೇನು ತಪ್ಪಿಲ್ಲ ಅಂತ ಹೇಳ್ತಾರೆ ವಿನಂತಿಯವರು. ಆಟೋದಲ್ಲಿ ಅಲ್ಲಿಗೆ ಹೋಗ್ಬಿಟ್ಟು ನಂದೇನು ತಪ್ಪೇ ಇಲ್ಲ ಅಂತ ಹೇಳ್ತೀಯಲ್ಲೇ ಪಾಪಿ, ನಿನ್ನ ಸುಮ್ಮನೆ ಬಿಡೋಕ್ಕಿಲ್ಲ ಕಣೆ ನಿನ್ನ ಅಂತ ವಿನಂತಿಯವರಿಗೆ ಹೊಡೆಯೋಕ್ಕೆ ಶುರು ಮಾಡ್ತಾರೆ ಸಾವಿತ್ರಿ ಅವರು. ಆಗ ಈಶ್ವರಿಯವ್ರು ಬಂದು ಹೇಳ್ತಾರೆ, ಸಾವಿತ್ರಿ ಅದೇನು ಆ ಮಗಿಗೆ ಹುಚ್ಚುನಾಯಿ ಹೊಡೆದಂಗೆ ಹೊಡಿತಾ ಇದೆಯಾ, ಹೊಡೆದ್ರೆ ಎಲ್ಲ ಸರಿ ಹೋಯ್ತದೆ ನಿನಗೆ ಅಂತ ಕೇಳ್ತಾರೆ. ಇಲ್ಲ, ಅವಳು ಬದುಕಿದ್ರೆ ಸರಿ ಹೋಯ್ತದ, ಅದಕ್ಕೆ ಗಂಡನಿಂದ ಯಾವ ಸುಖ ಕಾಣದೇ ಇದ್ರು ಇವಳೇ ನನ್ನ ಜೀವ ಅಂತ ಬದುಕದೆ, ನಮ್ಮಿಬ್ಬರ ಅಣ್ಣಂದ್ರ ನೆರಳಲ್ಲಿ ಎಲ್ಲ ನೋವನ್ನ ಮರ್ತು ಇವಳು ಸಂದಾಗಿದ್ರೆ ಸಾಕು, ನಮ್ಮ ಅಣ್ಣಂದ್ರು ಒಳ್ಳೆ ಕಡೆಗೆ ಇವಳನ್ನ ಸೇರಿಸ್ತಾರಂತ
108 ಕನ್ಸು ಕಟ್ಕೊಂಡು ಬಾಳ್ತಾ ಇದ್ದೆ ಅದ್ಗೆ. ಆದ್ರೆ ಇವಳು ಬಾಳ್ನ ಹಾಳು ಮಾಡ್ಕೊಂಡು ಬಂದು ನಿಂತೋಳೆ. ಇದನ್ನೆಲ್ಲ ನೋಡ್ಕೊಂಡು ನಾನು ಹೆಂಗ್ ಬದುಕಿರ್ಲಿ ಹೇಳಿ ಅದ್ಗೆ ಹೇಳಿ ಅಂತ ಕೇಳ್ತಾರೆ ಸಾವಿತ್ರಿ ಅವರು. ಏ ಭದ್ರ, ಏನ್ಲ ನಿನಗೆ ಬಂದಿರೋದು? ಪ್ರೀತಿ ಮಾಡಿ ಮದ್ವೆ ಆಗಿದೆಯಾ ತಾನೇ? ನಿನ್ನ ಹೆಂಡ್ತಿ ಇರ್ಬೇಕಾದ್ರೆ ಆ ಹುಡುಗಿ ಜೊತೆ ಕೆಟ್ಟದಾಗ ನಡ್ಕೊಂಡಿದೆಯಲ್ಲ, ಗೊತ್ತಾಗಲ್ವಾ ನಿನಗೆ ಅಂತ ಈಶ್ವರಿ ಅವರು ಹೇಳ್ತಾರೆ. ನೀನು ನಮ್ಮ ಬಾವನ್ ವಾರಸ್ತಾರ, ಅವ್ರು ನಡೆದಿರೋ ದಾರಿಲೇ ನೀನು ನಡೀತೀಯ ಅಂತ ನಾವು ಎಷ್ಟು ಹೆಮ್ಮೆ ಪಟ್ಟಿದ್ವಿ. ಭದ್ರ, ನೀನಿಂತ ಕೆಲಸ ಮಾಡಿದ, ಈ ಕೆಲಸ ಮಾಡೋಕ್ಕಿಂತ ಮುಂದೆ ಏನಾಗುತ್ತಂತ ಸ್ವಲ್ಪನಾರು ಯೋಚನೆ ಮಾಡ್ಬೇಕನ್ಲಿವೇನ್ಲ ಅಂತ ಕೇಳ್ತಾರೆ ಈಶ್ವರಿ ಅವರು. ಸಾವಿತ್ರಿ ಅವರು ಶಿವರಾಮೇಗೌಡ್ರ ಹತ್ರ ಹೋಗ್ಬಿಟ್ಟು, ಅಣ್ಣ, ನಾವು ನನ್ನ ಮಗಳು ನಿನ್ನ ಆಶ್ರಯದಲ್ಲೇ ಬದುಕಿದ್ವಿ, ಈಗಲೂ ಅಷ್ಟೇ, ನೀನು ಹೆಂಗೆ ಹೇಳ್ತೀವಿ ಹಂಗೆ ಕೇಳ್ತೀವಿ, ನಾವೇನು ಮಾಡ್ಬೇಕು ಹೇಳೋಣ? ಇಂಥ ಪರಿಸ್ಥಿತಿಲಿ ಏನು ಮಾಡ್ಬೇಕು ಹೇಳೋಣ? ಯಾಕಣ್ಣ ಸುಮ್ಕಾಕ್ಬಿಟ್ಟೆ ಹೇಳು? ಸಾವಿತ್ರಿ ಭಾವ ಏನು ಮಾತಾಡ್ತಾರೆ ಹೇಳು? ಅವ್ರ ಆಶಾ ಗೋಪುರನೇ ಬಿದ್ದೋಗದೆ. ಈ ದೃಶ್ಯನ ಕಣ್ತುಂಬ ನೋಡಿ ಅವ್ರು ಮೌನವಾಗಿದ್ದಾರೆ. ಇನ್ನೆಲ್ಲಿಂದ ಮಾತು ಬರ್ತದೆ ಹೇಳು ಅಂತ ಈಶ್ವರಿಯವರು ಕೇಳ್ತಾರೆ. ಈ ಕಡೆ ನೋಡಿದರೆ ಭದ್ರವ್ರ ಮನ್ಸೊಳಗೆ ಮಾತಾಡ್ಕೊತಾರೆ. ಕೇಕ್ ತಂದಿರೋದು, ಕಟ್ ಮಾಡಿಸಿರೋದು ಎಲ್ಲ ನನಗೆ ನೆನಪಲ್ಲೈತೆ, ಆದರೆ ಮುಂದಕ್ಕೆ ಇವಳು ಹೇಳ್ತಾ ಇರೋದು ಏನು ನೆನಪಿಗೆ ಬರ್ತಾ ಇಲ್ವಲ್ಲ ಅಂತ ಭದ್ರವ್ರು ಮಾತಾಡ್ಕೋತಾರೆ. ನಾನೇನು ಬುದ್ಧಿ ಕೆಟ್ಟೋಗೋಷ್ಟು ಕುಡ್ದಿರ್ಲಿಲ್ಲ, ಆದರೂ ಇದೆಲ್ಲ ಆಗೋಕೆ ಹೆಂಗೆ ಸಾಧ್ಯ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಭದ್ರ ಅವರು. ಈಗೇನಾದರೂ ಅಣ್ಣ ಮಾತಾಡದೆ ಹೋದರೆ ನಾನು ನನ್ನ ಮಗಳು ಕೆರೆನೋ ಬಾವಿನೋ ನೋಡ್ಕೋಬೇಕಾಗುತ್ತೆ ಅಂತ ಸಾವಿತ್ರಿ ಅವರು ಹೇಳ್ತಾರೆ. ಅದನ್ನ ಬಿಟ್ಟರೆ ನಮಗೆ ಬೇರೆ ಯಾವ ದಾರಿನೂ ಇಲ್ಲ ಅತಿಗೆ ಅಂತ ಗೋಳಾಡ್ತಾ ಇರ್ತಾರೆ ಸಾವಿತ್ರಿ ಅವರು. ನನ್ನ ಮಗಳ ಪರಿಸ್ಥಿತಿನ ಕಣ್ಣಾರ ಕಂಡಿರೋ ನೀವುಗಳೇ ನನ್ನ ಮಗಳಿಗೆ ನ್ಯಾಯನ ಕೊಡಿಸ್ಬೇಕು. ನೀವುಗಳೇ ಕೈ ಬಿಟ್ಬಿಟ್ರೆ ನಮ್ಗೆ ಯಾರು ದಿಕ್ಕು ಹೇಳಿ? ಅಣ್ಣ, ನೀನು ಹಿಂಗೆ ಮಾತಾಡದೆ ಹೋಗ್ಬಿಟ್ರೆ ನನ್ನ ಗುಂಡಿಗೆನೆ ನಿಂತೋಗ್ಬಿಡುತ್ತೆ ಅಣ್ಣ ಅಂತ ಹೇಳ್ತಾರೆ ಸಾವಿತ್ರಿ ಅವರು. ಈಗ ನಮ್ಮ ಸಾವು ಬದುಕು ಎಲ್ಲ ನಿನ್ನ ಮಾತಿನ ಮ್ಯಾಗ ನಿಂತೈತೆ, ಮಾತಾಡೋಣ ಅಂತ ಸಾವಿತ್ರಿ ಅವರು ಎಷ್ಟು ಕೇಳ್ಕೊಂಡ್ರು ಶಿವರಾಮೇಗೌಡರು ಮಾತಾಡದೆ ಮೌನವಾಗೇ ನಿಂತಿರ್ತಾರೆ. ಈ ಕಡೆ ಗೋವಿಂದ್ ಅವ್ರಿಗೆ ಫೋನ್ ಬರುತ್ತೆ. ಅದನ್ನು ನೋಡ್ಬಿಟ್ಟು, ಅಣ್ಣ, DC ಸಾಹೇಬ್ರು ಫೋನ್ ಮೇಲೆ ಫೋನ್ ಮಾಡ್ತಾನೆ ಅವ್ರೆ ಅಂತ ಗೋವಿಂದ್ ಅವ್ರು ಹೇಳ್ತಾರೆ. ಸರ್ ಅಂತ ವೆಂಕಟೇಶ್ ಅವ್ರು ಬರ್ತಾರೆ. ಹೇಳಿ ವೆಂಕಟೇಶ್ ಅಂತ ಶಿವರಾಮೇಗೌಡರು ಹೇಳಿದಾಗ ವೆಂಕಟೇಶ್ ಅವರು ಹೇಳ್ತಾರೆ, ಸರ್ ಅಲ್ಲಿ ಉದ್ಘಾಟನೆಗೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದಾರಂತೆ, DC ಸಾಹೇಬ್ರು ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರಂತೆ, ನೀವು ಅಟೆಂಡ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ಅವ್ರಿಗೇನು ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ ಅಂತ ವೆಂಕಟೇಶ್ ಅವ್ರು ಹೇಳ್ತಾರೆ. ಸರ್ ಈಗ ಹೊಂಟವ್ರೆ ಅಂತ DC ಸಾಹೇಬ್ರಿಗೆ ಹೇಳ್ಬಿಟ್ಟು ಗಾಡಿನ ರೆಡಿ ಮಾಡ್ಕೊ ಅಂತ ಶಿವರಾಮೇಗೌಡರು ಹೇಳ್ತಾರೆ. ವೆಂಕಟೇಶ್ ಅವ್ರು ಸರಿ ಸರ್ ಅಂತ ಅಲ್ಲಿಂದ ಹೊರಡ್ತಾರೆ. ರೀ, ಅಟ್ಟಿ ಒಳಗಡೆ ಹಿಂಗೆಲ್ಲ ನಡಿಬೇಕಾದ್ರೆ ನೀವು ನೋಡಿದರೆ ಆಚೆ ಹೋಗ್ತಾ ಇದ್ದೀರಲ್ಲ ಅಂತ ಮೋಹನ್ ಅವ್ರು ಕೇಳ್ತಾರೆ. ಇದು ಮೊದಲೇ ನಿಗದಿಯಾಗಿರೋ ಸರ್ಕಾರಿ ಕಾರ್ಯಕ್ರಮ, ಅಣ್ಣ ಅಲ್ಲಿಗೆ ಹೋಗಲೇಬೇಕು, ಇವತ್ತು ನಿಗದಿಪಟ್ಟಂಗೆ ಸಾಕಷ್ಟು ನಿಯಮಗಳಿವೆ, ಅಲ್ಲಿಗೆ ಹೋಗಲೇಬೇಕು ಅಂತ ಗೋವಿಂದ್ ಅವ್ರು ಹೇಳ್ತಾರೆ. ಏನಣ್ಣ ಇದು, ಇಲ್ಲಿ ನನ್ನ ಮಗಳು ಬಾಳಿಗೆ ಬೆಂಕಿ ಬಿದ್ದದೆ, ಅವಳಿಗೆ ನ್ಯಾಯ ಕೊಡ್ಸೋದ್ ಬಿಟ್ಟು ಅಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತಾ ಇದೀಯಾ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಹಂಗಾದ್ರೆ ಇವಳು ಬದುಕಿಗಿಂತ ನಿನ್ ರಾಜಕೀಯನೇ ಮುಖ್ಯ ಆಗೋಯ್ತೆ. ಸಾವಿತ್ರಿ, ನಾನು ಎಲ್ಲಿ ಹಂಗೆ ಹೇಳ್ದೆ? ಅಣ್ಣ ಇವಾಗ ಮಂತ್ರಿ, ಅವ್ರು ಹೋಗ್ಲೇಬೇಕು ಅಂತ ಗೋವಿಂದ್ ಅವ್ರು ಹೇಳ್ತಾರೆ. ಹೋಗ್ಲಿ, ಬ್ಯಾಡ ಅನ್ನಕ್ಕಿಲ್ಲ, ಆದ್ರೆ ನನ್ನ ಮಗಳಿಗೆ ಒಂದು ಸಮಾಧಾನ ಹೇಳ್ಬಿಟ್ಟು ಹೋಗ್ಲಿ ಅಂತ ಸಾವಿತ್ರಿ ಅವರು ಹೇಳ್ತಾರೆ. ಹೌದು ಬಾವ, ಸತ್ಯ ಏನು ಅನ್ನೋದನ್ನ ಕಣ್ಣಾರ ನೀವೇ ನೋಡಿದಿರಿ, ಇದಕ್ಕೆ ಪರಿಹಾರ ಏನು ಅನ್ನೋದು ನೀವೇ ಕೊಡ್ಬೇಕು ಅಂತ ಈಶ್ವರಿ ಅವ್ರು ಹೇಳ್ತಾರೆ. ಈಶ್ವರಿ, ಈ ವಿಷಯದಲ್ಲಿ ದುಡುಕಿ ಏನು ತೀರ್ಮಾನ ತಗೋಣಕ್ಕಾಗಕ್ಕಿಲ್ಲ, ಸಂಜೆ ಗಂಟ ಎಲ್ರೂ ಓಸಿ ಸಮಾಧಾನದಲ್ಲಿರಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಣ್ಣ ಅಂತ ಸಾವಿತ್ರಿ ಅವರು ಹೇಳ್ತಾ ಇರ್ಬೇಕಾದ್ರೆ ಗೋವಿಂದ್ ಅವ್ರು ಹೇಳ್ತಾರೆ, ಸಾವಿತ್ರಿ ಸಂಜಿಕೆ ಮಾತಾಡೋಣ ಅಂತ ಅಣ್ಣ ಹೇಳ್ತೋರ್ತಾನೆ, ಅಣ್ಣ ನಡಿ ಅಣ್ಣ ಅಂತ ಹೇಳಿ ಗೋವಿಂದ ಅವರು ಶಿವರಾಮೇಗೌಡ್ರನ್ನ ಕರ್ಕೊಂಡು ಅಲ್ಲಿಂದ ಹೊರಟ್ಬಿಡ್ತಾರೆ. ಚಿತ್ರಕ್ಕ, ಹಂಗಾರೆ ಸಂಜೆಗೂ ಮ್ಯಾಟ್ನಿ ಶೋ ಬಾಕಿ ಆಯ್ತು ಅನ್ನಂಗಾಯ್ತು ಅಂತ ಸುಭಾಷ್ ಹೇಳ್ತಾರೆ. ಈಟು ದಿನ ಎಲ್ಲ ವಿಷಯದಲ್ಲಿ ಕಡ್ಡಿ ಮುರಿದಂಗೆ ಮಾತಾಡ್ತಿದ್ ದೊಡ್ಡಪ್ಪ, ಈ ವಿಷಯದಲ್ಲಿ ಏನ್ ಮಾಡ್ತಾರಂತ ನೋಡುವ ಅಂತ ಚಿತ್ರ ಅವ್ರು ಹೇಳ್ತಾರೆ. ಅವ್ನು ಹೇಳಾಯ್ತಲ್ಲ ಸಂಜೆ ಗಂಟೆ ಯಾರು ಮಾತಾಡೋದ್ ಬ್ಯಾಡಿ, ನಿಮ್ ಕ್ಯಾಮೆ ಹೆಣ್ಣು ನೋಡ್ಕೊಳ್ಳಿ ಅಂತ ಭದ್ರಾಜ್ಜಿ ಹೇಳ್ತಾರೆ. ಲೇ ಸಾವಿತ್ರಿ, ಮೊದ್ಲವಳನ್ನ ರೂಮಿಗೆ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ ಅಜ್ಜಮ್ಮ. ದೇವ್ರೇ, ನನ್ನ ಮಗಳಿಗೆ ಅನ್ಯಾಯ ಆಗ್ದಂಗೆ ಇದ್ರೆ ಸಾಕ್ ಕಣಪ್ಪ ಅಂತ ಬೇಡ್ಕೋತಾರೆ ಸಾವಿತ್ರಿ ಅವರು. ಸಾವಿತ್ರಿ, ಒಂದು ವೇಳೆ ಆ ದೇವ್ರು ಅನ್ಯಾಯ ಮಾಡಿದ್ರು ಹತ್ತೂರಿಗೆ ನ್ಯಾಯ ಕೊಡೋ ನಮ್ಮ ಭಾವ ಯಾವತ್ತೂ ಅನ್ಯಾಯ ಮಾಡಕ್ಕಿಲ್ಲ, ಅದ್ರ ಬಗ್ಗೆ ನೀನ್ ಚಿಂತೆ ಮಾಡ್ಬೇಡ, ಹೋಗ್ ಒಳಿಕೆ ಅಂತ ಈಶ್ವರಿ ಅವರು ಹೇಳ್ತಾರೆ. ನಡಿ ಒಳಕ್ಕೆ ನಡಿ ಅಂತ ಅವಳನ್ನ ಹೊಡ್ಕೊಂಡು ತಳ್ಕೊಂಡು ಕರ್ಕೊಂಡು ಹೋಗ್ತಾರೆ ಸಾವಿತ್ರಿ ಅವರು ವಿನಂತಿ ಅವ್ರನ್ನ. ಸಾವಿತ್ರಿ ಮತ್ತೆ ಅವಳಿಗೆ ಹೊಡೆಯೋದು ಬಡಿಯೋದು ಮಾಡ್ಬೇಡ, ಧೈರ್ಯ ಹೇಳಿ ಸಮಾಧಾನ ಮಾಡು ಅಂತ ಮೋಹನ್ ಅವ್ರು ಹೇಳ್ತಾರೆ. ಈ ಕಡೆ ಕ್ವಾಟ್ಲೆ, ಅಣ್ತಮ್ಮ ಬಾ ಇಲ್ಲಿ ಹೋಗೋಣ ಅಂತ ಹೇಳಿ ಭದ್ರವ್ರನ್ನ ಕರ್ಕೊಂಡು ಅಲ್ಲಿಂದ ಹೊರಟು ಬಿಡ್ತಾರೆ. ಚಂಪಾ, ಬಾ ಇಲ್ಲಿ ನೋಡು ಚಂಪಾ, ಸಾಯಂಕಾಲ ಅವ್ರು ಬಂದು ತೀರ್ಮಾನ ತಗೊಳ್ಳೋ ಗಂಟ ಈ ವಿಷಯನ ವಿದ್ಯನಿಗೆ ತಿಳಿಯೋದು ಬೇಡ ಅಂತ ಮೋಹನ್ ಅವ್ರು ಹೇಳ್ತಾರೆ. ಅಟ್ಟಿ ಒಳಗೆ ಈಗಾಗಿರೋದೇ ಸಾಕು, ಆಮೇಲೆ ಇನ್ನೊಂದು ಆಗೋದು ಬೇಡ, ಅದಕ್ಕೆ ಅಟ್ಟಿಯವ್ರು ಯಾರು ಈ ವಿಷಯನೇ ಹೇಳಕ್ ಹೋಗ್ಬೇಡಿ ಅಂತ ಮೋಹನ್ ಅವ್ರು ಹೇಳಿದಾಗ ಚಂಪಾ ಅವ್ರು ತಲೆ ಅಲ್ಲಾಡಿಸ್ತಾರೆ. ಈ ಕಡೆ ನೋಡಿದ್ರೆ ಅಜ್ಜಮ್ಮ ತಲೆ ಚಚ್ಕೊಂಡು, ಅಯ್ಯೋ ದೇವ್ರೆ, ನನ್ನ ಯಾಕೆ ಇಷ್ಟು ಪರೀಕ್ಷೆ ಮಾಡ್ತಾ ಇದೀಯಾ, ನಮ್ಮ ಅಟ್ಟಿಗೆ ಯಾವ ಗ್ರಾಚಾರ ಮೆಟ್ಕೊಂಡಿದೆಯಾ ಅಂತ, ಏನಪ್ಪ ಮಾಡೋದು ಅಂತ ಅಜ್ಜಮ್ಮ ಅಳ್ತಾ ಇರ್ತಾರೆ. ಈ ಕಡೆ ಈಶ್ವರಿಗೆ ಸಾವಿತ್ರಿ ಪ್ಲಾನ್ ಎಲ್ಲ ಗೊತ್ತಾಗಿರುತ್ತೆ, ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಕೆಕ್ಕರ್ಸ್ಕೊಂಡು ಮನೆಯವ್ರನ್ನೆಲ್ಲ ನೋಡ್ತಾ ಇರ್ತಾರೆ ಈಶ್ವರಿ ಅವರು. ಮತ್ತೊಂದು ಕಡೆ ವಿನಂತಿಯವರು ಅಳ್ತಾ ಇರಬೇಕಾದ್ರೆ ಸಾವಿತ್ರಿ ಅವರು ಬಾಗಿಲನ್ನ ಮುಚ್ಚಿಬಿಟ್ಟು ಮಗಳೇ ಅಂತ ಅವಳನ್ನ ಅಪ್ಕೊಂಡು ಅಳಕ್ಕೆ ಶುರು ಮಾಡ್ತಾರೆ. ಆಮೇಲೆ ಮತ್ತೆ ಅವ್ರು ಮಾಡಿರೋ ಪ್ಲಾನ್ನ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾರೆ. ಈ ಕಡೆ ವಿನಂತಿಯವರು ಮೊಬೈಲ್ ನೋಡ್ತಾ ಕೂತಿರ್ಬೇಕಾದ್ರೆ ಸಾವಿತ್ರಿ ಅವರು ಕೇಕ್ನ ತೊಗೊಂಡು ಅಲ್ಲಿಗೆ ಬಂದಿರ್ತಾರೆ.
ಏನವ ಇದು ಅಂತ ವಿನಂತಿ ಅವ್ರು ಕೇಳಿದಾಗ ಸಾವಿತ್ರಿ ಅವ್ರು ಹೇಳ್ತಾರೆ, ನಾವು ಆಸೆ ಪಟ್ಟಂಗೆ ಭದ್ರನ ಜೊತೆ ಮದುವೆ ಮಾಡಿಸೋ ಪ್ಲಾನ್ ಕಣೆ ಇದು. ಆಗ ಹೌದಾ ಅಂತ ಕೇಕ್ನ ಓಪನ್ ಮಾಡಿ ನೋಡ್ತಾರೆ. ಅಲ್ಲ ಕಣವ, ಕೇಕ್ ತಂದ್ಬಿಟ್ಟು ಮದುವೆ ಮಾಡಿಸೋ ಅಸ್ತ್ರ ಅಂತ ಇದೆಯಲ್ಲ, ಅದು ಏನು ಅಂತ ಒಸಿ ನೆಟ್ಟಿಗೆ ಹೇಳವ ಅಂತ ವಿನಂತಿ ಅವ್ರು ಹೇಳ್ತಾರೆ. ಏನು ಮಾಡೋಕ್ಕಾಯ್ತದವ, ನಿನ್ನಂಥ ಕುಲ್ಪುತ್ರಿಗೆ ಜನ್ಮ ಕೊಟ್ಮೇಲೆ ನೆಟ್ಟಿಗೂ ಹೇಳ್ಬೇಕಾಗುತ್ತೆ, ಸೊಟ್ಟಿಗೂ ಏನಾದರೂ ಮಾಡಬೇಕಾಗುತ್ತೆ. ಅವ್ವ ಸುಮ್ಮನೆ ಕೊಂಕು ಮಾತಾಡಬೇಡ, ಅದೇನಂತ ನೆಟ್ಟಿಗೆ ಹೇಳೋ ಅಂತ ವಿನಂತಿ ಅವ್ರು ಹೇಳ್ತಾರೆ. ಹೇಳಕ್ಕೆ ತಂದ್ರದು ಸೀರು ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಮತ್ತೆ ಬರೋ ಔಷಧಿನ ಸಾವಿತ್ರಿ ಅವರು ತೋರಿಸ್ದಾಗ ವಿನಂತಿ ಹೇಳ್ತಾರೆ, ಏನವ ಇದು ಅಂತ ಕೇಳಿದಾಗ ಸಾವಿತ್ರಿ ಅವ್ರು ಹೇಳ್ತಾರೆ, ಮತ್ತೆ ಬರೋ ಔಷಧಿನ ಈ ಕೇಕಿಗೆ ಹಾಕ್ತೀನಿ. ಯಾಕವ ಅಂತ ವಿನಂತಿ ಅವ್ರು ಕೇಳಿದಾಗ ಮತ್ತೆ ಬರ್ಸಿ ಭದ್ರನ ಪ್ರಜ್ಞೆ ತಪ್ಸಕ್ಕೆ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಅಲ್ಲ ಕಣವ, ಇದಕ್ಕೂ ಅಲ್ಲಿ ಭದ್ರಮಾಮ ಪ್ರಜ್ಞೆ ತಪ್ಪೋದಕ್ಕೂ ಏನ್ ಸಂಬಂಧ ಅಂತ ವಿನಂತಿ ಅವ್ರು ಕೇಳ್ತಾರೆ. ನಾನು ಇವಾಗ ಹಾಕದ್ನ ನೆಟ್ಟಿಗೆ ನೋಡ್ಕೊಂಡು ಭದ್ರನಿಗೆ ತಿಂದು ಸ್ವಲ್ಪ ಹೊತ್ತಿಗೆ ಅವನಿಗೆ ಪ್ರಜ್ಞೆ ಹೋಗುತ್ತೆ. ಆಮ್ಯಾಕೆ ಅವನಿಗೆ ಎಚ್ಚರ ಆಗಕ್ಕೆ 6 ರಿಂದ 8 ಗಂಟೆ ಬೇಕೇ ಬೇಕಾಗುತ್ತೆ ಅಂತ ಹೇಳಿ ಆ ಮತ್ತೆ ಬರೋ ಇಂಜೆಕ್ಷನ್ನ ಕೇಕಿಗೆ ಹಾಕ್ತಾರೆ ಸಾವಿತ್ರಿ ಅವರು. ಆಗ ವಿನಂತಿಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ಸಾವಿತ್ರಿ ಅವರು. ಅವ್ವ ಐಡಿಯಾ ಏನೋ ಸಂದಾಗಿದೆ, ಇದೆಲ್ಲ ಆಗ್ಬೇಕಂದ್ರೆ ಮೊದಲು ಭದ್ರಮಮ್ಮ ಕೇಕ್ ತಿನ್ಬೇಕು. ಮೊದಲೇ ನೋಡಿದ್ರೆ ನನ್ನ ಗುರ್ರಂತಾನೆ ಕೇಕ್ ತಿಂದಾನೆ ಅಂತ ವಿನಂತಿ ಅವ್ರು ಕೇಳ್ತಾರೆ. ನೋಡೆ, ನಾವು ಅನ್ಕೊಂಡದಾಗಬೇಕು, ನಮ್ಮ ಆಸೆ ಈಡೇರ್ಬೇಕಂದ್ರೆ ನಾವು ಏನಾದರೂ ಮಾಡಲೇಬೇಕು. ಇಲ್ಲದೆ ಹೋದ್ರೆ ನಿನ್ನ ಕನಸು ಕನಸಾಗೆ ಉಳಿದೋಗುತ್ತೆ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಇಲ್ಲ ಭದ್ರಮಾಮನ್ನ ನಾನು ಮದುವೆ ಆಗಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ ಕಣವ ಅಂತ ವಿನಂತಿ ಅವ್ರು ಹೇಳ್ತಾರೆ. ಅಂದ್ಮ್ಯಾಕೆ ಕೇಕ್ನ ತಿನ್ನಿಸಿ ನಾನು ಹೇಳ್ದಂಗೆ ಮಾಡು. ಸರಿ ಬಾ, 12 ಗಂಟೆ ಆಗಕ್ಕೆ ಇನ್ನೊಂದು 5 ನಿಮಿಷ ಆಟೆ. ಇವತ್ತೇನಾರಾಗ್ಲಿ ನಮ್ಮ ಉಪಾಯ ಫಲ ಕೊಡಲೇಬೇಕು ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಕೇಕ್ ತಗೊಂಡು ಭದ್ರ ಇರೋ ಕೋಣೆ ಹತ್ರ ಬರ್ತಾರೆ ಸಾವಿತ್ರಿ ವಿನಂತಿ. ಯಾಕೆ ಹಿಂಗೆ ನಡುಕ್ತಾ ಇದೀಯ ಅಂತ ಸಾವಿತ್ರಿ ಅವ್ರು ಕೇಳಿದಾಗ ವಿನಂತಿ ಅವ್ರು ಹೇಳ್ತಾರೆ, ಅವ್ವ ಯಾಕೋ ಶಾನೆ ಭಯ ಆಯ್ತೈತಿ ಕಣವ. ನೋಡು, ನೀನು ಧೈರ್ಯವಾಗಿದ್ರೆ ಈ ಅಟ್ಟಿಗೆ ನೀನು ಮಹಾರಾಣಿ ಆಗಿರ್ಬೋದು, ಇಲ್ಲ ಅಂದ್ರೆ ನನ್ನಂಗೆ ಯಾವುದೋ ಒಂದು ಮೂಲೆಯಲ್ಲಿ ಬಿದ್ದಿರ್ಬೇಕಾಗುತ್ತೆ, ಹೋಗಿ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಈ ಕಡೆ ಭದ್ರ ಕೋಣೆ ಹತ್ರ ಬಂದ್ಬಿಟ್ಟು ಬಾಗಿಲನ್ನ ಬಡಿತಾರೆ ವಿನಂತಿ ಅವರು. ಆಗ ಡೋರ್ನ ಓಪನ್ ಮಾಡ್ತಾರೆ ಭದ್ರ ಅವರು. ಇಬ್ಬರು ಒಬ್ರಿಗೊಬ್ರು ಮುಖ ನೋಡ್ತಾರೆ. ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.